ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಜನಿ ನವೀನ್. ನಾನಿವತ್ತು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವು ಮೊದಲು ಲಾಲ್ಬಾಗ್ ಕೆರೆನ ನೋಡ್ತಾ ಇದ್ದೀವಿ. ಇದು ಸುಮಾರು 40 ಎಕರೆ ವಿಸ್ತೀರ್ಣದಲ್ಲಿ ಈ ಲಾಲ್ಬಾಗ್ ಕೆರೆನ 18ನೇ ಶತಮಾನದಲ್ಲಿ ಹೈದರ್ ಅಲಿ ಅವರು ಉದ್ಯಾನವನದ ಗಿಡಗಳಿಗೆ ನೀರನ್ನು ಹಾಕೋದಕ್ಕೆ ಇದನ್ನು ನಿರ್ಮಾಣ ಮಾಡ್ತಾರೆ. ಬ್ರಿಟಿಷ್ ಅಧಿಕೃತ ಜೇಮ್ಸ್ ಕ್ಯಾಮ್ರೂನ್ ನೇತೃತ್ವದಲ್ಲಿ ಈ ಕೆರೆಯನ್ನು ಹೆಚ್ಚು ಅಭಿವೃದ್ಧಿ ಮಾಡಲಾಯಿತು ಅಂತ ಹೇಳ್ತಾರೆ. ಇಂದು ಇದು ಸುಂದರವಾದ ವಾಕಿಂಗ್ ದಾರಿಗಳು ಮತ್ತು ದ್ವೀಪಗಳನ್ನು ಹೊಂದಿದ್ದು ಪಕ್ಷಿ ವೀಕ್ಷಕರಿಗೆ ನೆಚ್ಚಿನ ತಾಣವಾಗಿದೆ. ಇಂಥ ಸುಂದರವಾದ ಕೆರೆಯನ್ನು ನೋಡಿಕೊಂಡು ಚಳಿಯಲ್ಲಿ ಚುರುಮುರಿಯನ್ನು ತಿಂದ್ಕೊಂಡು ಮುಂದೆ ಹೋದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮರಗಳಿಂದ ಕಲ್ಲುಗಳಿಂದ ಎಷ್ಟು ಸುಂದರವಾದ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ. ಇಲ್ಲಿ ನೀವು ಮರದಿಂದ ಮಾಡಿರೋಂಥ ಕ್ರೊಕೊಡೈಲ್ನ ನೋಡ್ಬೋದು ನೋಡಿ. ಇಲ್ಲಿ ಬಗೆ ಬಗೆಯಾದಂಥ ಹೂಗಳನ್ನು ನೋಡ್ಬೋದು. ಅದರಿಂದ ಮಾಡಿರೋಂಥ ಡೆಕೋರೇಷನ್ನ ಕೂಡ ನೋಡ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿತ್ತು. ಇಲ್ಲಿ ಫೌಂಟೇನ್ ಹತ್ರ ಬಂದ್ವಿ. ಎಲ್ಲರೂ ಸೆಲ್ಫಿ ತಗೋತಾ ಇದ್ರು. ತುಂಬ ತಣ್ಣಗಿರೋ ನೀರು ಜೊತೆಗೆ ಗಾಳಿ ಬರ್ತಾ ಇತ್ತು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳೆಲ್ಲ. ಬೆಂಗಳೂರಿನ ಐತಿಹಾಸಿಕ ಮತ್ತು ಅತ್ಯಂತ ಸುಂದರವಾದ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಬಗ್ಗೆ ನನಗೆ ಗೊತ್ತಿರೋವಂಥ ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ. 1760ರಲ್ಲಿ ಹೈದರ್ ಅಲಿ ನಿರ್ಮಿಸಲು ಪ್ರಾರಂಭಿಸಿ ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ್ ರವರು ಇದನ್ನು ಪೂರ್ಣಗೊಳಿಸ್ತಾರೆ. ಮೊಘಲ್ ಶೈಲಿಯಲ್ಲಿ ನಿರ್ಮಿಸಲಾದ ಈ ಉದ್ಯಾನವನವು ಆರಂಭದಲ್ಲಿ 45 ಎಕರೆ ಇತ್ತಂತೆ. ಅದಾದ ನಂತರದಲ್ಲಿ 240 ಎಕರೆಗೆ ವಿಸ್ತರಿಸಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. ಇದು ಅವರ ವೈಯಕ್ತಿಕ ತೋಟವಾಗಿತ್ತು ಅಂತ ಕೂಡ ಹೇಳ್ತಾರೆ. ಇಲ್ಲಿನ ಕೆಂಪು ಬಣ್ಣದ ಗುಲಾಬಿಗಳ ಸಂಗ್ರಹ ಮತ್ತು ಕೆಂಪು ಬಣ್ಣದ ಬಂಡೆಗಳಿಂದಾಗಿ ಇದಕ್ಕೆ ಲಾಲ್ಬಾಗ್ ಅಥವಾ ಕೆಂಪು ತೋಟ ಎಂಬ ಹೆಸರು ಬಂದಿದೆ. ಕೆಂಪು ಬಣ್ಣಕ್ಕೆ ಹಿಂದಿನಲ್ಲಿ ಲಾಲ್ ಅಂತ ಕರೀತಾರೆ. ಪರ್ಷಿಯಾ, ಅಫ್ಘಾನಿಸ್ತಾನ ಮತ್ತು ಫ್ರಾನ್ಸ್ನಿಂದ ವಿವಿಧ ವಿಲಕ್ಷಣ ಸಸ್ಯಗಳನ್ನು ಆಮದು ಮಾಡಿಕೊಂಡು ಈ ತೋಟದ ಸಂಪತ್ತನ್ನು ಟಿಪ್ಪುರವರು ಹೆಚ್ಚಿಸಿದರು. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಟೈರ್ನ ಯೂಸ್ ಮಾಡಿಕೊಂಡು ಫ್ಲವರ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೇನೋ ಅಲ್ವಾ. ಇಲ್ಲಿ ಇಂಡಿಯನ್ ಫ್ಲಾಗ್ ಕಲರ್ನ ನೋಡ್ಬೋದು. ತೆಂಗಿನಕಾಯಿ, ಕುರಂಬಳೆನ ಉಪಯೋಗಿಸ್ಕೊಂಡು ಹನಿ ಬೀ ಜೇನುಹುಳನ ಹೇಗೆ ಮಾಡಿದ್ದಾರೆ ಅಲ್ವಾ, ತುಂಬ ಅಟ್ರಾಕ್ಟಿವ್ ಆಗಿ. ಮತ್ತು ಈ ತೋಟದ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ 1799ರಲ್ಲಿ ಟಿಪ್ಪು ಮರಣದ ನಂತರ ಬ್ರಿಟಿಷರು ಇದನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಬೆಂಜಮಿನ್ ಹೀನ್ ಎಂಬುವವರನ್ನು ಮೇಲ್ವಿಚಾರಕರನ್ನಾಗಿ ನೇಮಿಸುತ್ತಾರಂತೆ. 1856ರಲ್ಲಿ ಇದನ್ನು ಅಧಿಕೃತವಾಗಿ ಸರ್ಕಾರಿ ಸಸ್ಯಶಾಸ್ತ್ರೀಯ ಉದ್ಯಾನವನ ಎಂದು ಘೋಷಿಸಲಾಯಿತು ಎಂದು ಹೇಳಲಾಗಿದೆ. ಕೃಷಿ ಹೊಂಡ ಅಲ್ಲ, ಅದು ಕೃಷಿ ಹೊಂಡ. ಸರಿಯಾಗಿ ಕನ್ನಡ ಓದೋದು ಫಸ್ಟ್. ಇಲ್ಲೆಲ್ಲ ಸುತ್ತಾಡಿ ಆದಮೇಲೆ ನಾವು ಗಾಜಿನ ಮನೆ ಹತ್ರ ಹೊರಟ್ವಿ. ಏನಿದು ಗಾಜಿನ ಮನೆ ಅಂತ ಕೇಳ್ತೀರಾ? ಬನ್ನಿ, ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇಲ್ಲಿನ ಪ್ರಸಿದ್ಧವಾದ ಗಾಜಿನ ಮನೆ 1898ರಲ್ಲಿ ನಿರ್ಮಾಣಗೊಂಡಿದ್ದು ವರ್ಷಕ್ಕೆ 2 ಬಾರಿ ಜನವರಿ ತಿಂಗಳಲ್ಲಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೂವಿನ ಪ್ರದರ್ಶನ ಅಂದರೆ ಫ್ಲವರ್ ಶೋನ ನಡೆಸ್ತಾರೆ. ಸಾಂಬಾರ್ ಸೊತ್ತೆ ಅಥವಾ ಮಂಗಳೂರು ಸೊತ್ತೆ ಅಂತ ಹೇಳ್ತೀವಲ್ಲ, ಅದ್ರ ಸಿಪ್ಪೆಯನ್ನು ಬಳಸಿ ಈ ಡೈನೋಸರ್ ಆಕೃತಿಯ ಮೇಲ್ಮೈಯನ್ನು ಮಾಡಿದ್ದಾರೆ ನೋಡಿ. ನಾವು ಈಗ ಗಾಜಿನ ಮನೆಯೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಒಂದು ಪ್ರಸಿದ್ಧ ಗಾಜಿನ ಮನೆಯನ್ನು ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆಯಂತೆ. ಗಣರಾಜ್ಯೋತ್ಸವದ ಅಂಗವಾಗಿ KP ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಜೀವನ ಶೈಲಿಯ ಒಂದು ಮಾಡೆಲನ್ನು ನಾವು ಈ ಗಾಜಿನ ಮನೆಯಲ್ಲಿ ನೋಡಬಹುದಾಗಿದೆ. KP ಪೂರ್ಣಚಂದ್ರ ತೇಜಸ್ವಿ ಇವರು ಸೆಪ್ಟೆಂಬರ್ 8, 1938ರಂದು ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಜನಿಸಿದರು. ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾದ ಇವರು ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ತಮ್ಮ ವಿಭಿನ್ನ ಶೈಲಿಯ ಬರವಣಿಗೆಯಿಂದ ಗಮನ ಸೆಳೆದಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿಯವರ ತಂದೆ ತಾಯಿಗಳಾದ
ರಾಷ್ಟ್ರಕವಿ ಕುವೆಂಪುರವರು ಮತ್ತು ಹೇಮಾವತಿಯವರನ್ನು ನೋಡ್ಬೋದಾಗಿದೆ. ವಿವಿಧ ಬಗೆಯ ಹಣ್ಣುಗಳು, ತರಕಾರಿಗಳು, ಬಿದಿರು, ಬೀಜ ಪ್ರತಿಯೊಂದರ ಶೇಖರಣೆಯನ್ನು ಇಲ್ಲಿ ನೋಡ್ಬೋದು. ತುಂಬಾ ಖುಷಿ ಆಯಿತು. ನೀವು ಕೂಡ ನೋಡಿ ತುಂಬ ಖುಷಿ ಪಡಿ. ಮಂಕಿ ಆ್ಯಪಲ್ನ ಎಲ್ಲಾದರೂ ನೋಡಿದ್ದೀರಾ? ನಾನಂತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಇದು ಮಂಕಿ ಆ್ಯಪಲ್ ಅಂತೆ, ತುಂಬ ಚೆನ್ನಾಗಿತ್ತು. ನಾವು ಗಾಜಿನ ಮನೇಲಿದ್ದೀವೋ ಅಥವಾ ಮಲೆನಾಡಲ್ಲಿದ್ದೀವೋ ಅಂತ ಕನ್ಫ್ಯೂಸ್ ಆಗೋಯಿತು, ಅಷ್ಟು ಚೆನ್ನಾಗಿತ್ತು. ಆ ಬೆಟ್ಟ, ಮನೆ, ಜುಳು ಜುಳು ಅಂತ ಹರಿತಾರ ನೀರು, ಆನೆ ಥರ ಕೂಗ್ತಾರ ಸದ್ದು, ಫಲಪುಷ್ಪಗಳು, ಇವನ್ನೆಲ್ಲ ನೋಡಿ ಒಂದು ಕ್ಷಣ ಕಳೆದೇ ಹೋಗ್ಬಿಟ್ವಿ. ಇಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿಯವರು ಫಿಶಿಂಗ್ ಮಾಡ್ತಾ ಇರೋಂಥ ಮಾಡೆಲ್ನ ನೋಡ್ಬೋದು. ಇವರ ಪ್ರಮುಖ ಕಾದಂಬರಿಗಳು ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ ಮತ್ತು ಇವರ ಕಥಾ ಸಂಕಲನಗಳು ಅಬಚೂರಿನ ಪೋಸ್ಟ್ ಆಫೀಸ್, ಕಿರಗೂರಿನ ಗಯ್ಯಾಳಿಗಳು. ಕಿರಗೂರಿನ ಗಯ್ಯಾಳಿಗಳು ಅಂದರೆ ನಮಗೆ ಮೂವಿನೇ ನೆನಪಾಗುತ್ತೆ. ಇವರ ಪ್ರವಾಸ ಕಥನಗಳು ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ ಎಂಬುದು. ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ದೊರೆತಿದೆ. ಸಾಹಿತ್ಯದ ಜೊತೆಗೆ ಇವರಿಗೆ ಪಕ್ಷಿ ವೀಕ್ಷಣೆ, ಫೋಟೋಗ್ರಫಿ ಮತ್ತು ಕೃಷಿ, ವೈಜ್ಞಾನಿಕ ಬರಹಗಳಲ್ಲಿ ಅಪಾರ ಆಸಕ್ತಿ ಇದ್ದುದನ್ನು ಕಾಣಬಹುದು. ಇವರ ಸಾಹಿತ್ಯದ ಶೈಲಿ ಎಂದರೆ ಪರಿಸರ, ವಿಜ್ಞಾನ, ಬೇಸಾಯ, ನಿಗೂಢತೆ ಮತ್ತು ನವಿರು ಹಾಸ್ಯ ಇವುಗಳೇ ಆಗಿದ್ದವು. ತೇಜಸ್ವಿಯವರ ಬರಹಗಳ ಮುಖ್ಯ ಆಕರ್ಷಣೆ ಇವರ ಬರವಣಿಗೆ ಓದುಗರಿಗೆ ಪರಿಸರವನ್ನು ಹೊಸ ದೃಷ್ಟಿಕೋನದಲ್ಲಿ ಪರಿಚಯಿಸುತ್ತಿದ್ದರು. ತಮ್ಮ ಬರವಣಿಗೆಯ ಮೂಲಕ ಕನ್ನಡ ಓದುಗರಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸಿದ ತೇಜಸ್ವಿಯವರು 2007 ಏಪ್ರಿಲ್ 5ರಂದು ಮೂಡಿಗೆರೆಯ ಕೈಮರದ ತಮ್ಮ ನಿವಾಸದಲ್ಲಿ ನಿಧನರಾದರು. ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ನನಗೆ ಗೊತ್ತಿದ್ದಂತಹ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಗಾಜಿನ ಮನೆಯಲ್ಲಿದ್ದಂತಹ ಮಲೆನಾಡಿನ ಸುಂದರ ಅನುಭವವನ್ನು ತಗೊಂಡು ನಾವು ಮುಂದೆ ನಡೆದು ನಮ್ಮ ರಕ್ಷಣೆಗೆ ನಿಂತಹ ಪೊಲೀಸ್ ಅಧಿಕಾರಿಗಳಿಗೆ ನಾನು ನಮಸ್ಕಾರವನ್ನು ತಿಳಿಸ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊಂದು ಜನಗಳ ನಡುವೆ ತಾಯಿ ಮಗು ಬೇರೆ ಬೇರೆಯಾಗಿ ಒಂದಾಗಿರುವಂಥ ಕ್ಷಣಗಳು. ಇವರಿಬ್ಬರನ್ನ ಒಂದು ಮಾಡಿದಂಥ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸಲೇಬೇಕು. ದಯಮಾಡಿ ಮಕ್ಕಳನ್ನ ಹೊರಗಡೆ ಕರ್ಕೊಬಂದಾಗ ಹುಷಾರಾಗಿ ನೋಡ್ಕೊಳ್ಳಿ. ಪಾಪುನ ನಿಮ್ಮ ಪಾಪುನೇನಾ? ಎಷ್ಟು ತಿಂಗಳು? ಏಳು ತಿಂಗಳು ಮಗುನ ಕಟ್ಕೊಂಡು ಈ ಥರ ದುಡಿಲೇಬೇಕು ಅನ್ನೋ ಒಂದು ಹಠ ಛಲ ನನಗೆ ಅಲ್ಲಿ ಕಾಣಿಸ್ತು. ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಎಲ್ಲರೂ ಮರ ಹತ್ತಿ ಆಟ ಆಡ್ತಾಯಿದ್ರು. ನಾವು ಕೂಡ ಮರ ಹತ್ತೋದಕ್ಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮರ ಹತ್ತೋದು ಖಂಡಿತ ಈಸಿ ಅಲ್ಲ. ಇಷ್ಟು ಹೈಟಲ್ಲೇ ನಮಗೆ ಭಯ ಆಗೋಯ್ತು. ಇದರಲ್ಲೇ ಗೊತ್ತಾಗುತ್ತೆ ಯಾವ ಕೆಲಸನೂ ಅಷ್ಟು ಈಸಿ ಅಲ್ಲ, ಖುಷಿಯಿಂದ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸುಮಾರು 3000 ದಶಲಕ್ಷ ವರ್ಷಗಳಷ್ಟು ಹಳೆಯದಾದ ಜಗತ್ತಿನಲ್ಲೇ ಅಪರೂಪದ ಬಂಡೆ ಇದು. ಈ ಬಂಡೆಯ ಮೇಲೆ ಕೆಂಪೇಗೌಡರು ಸ್ಥಾಪಿಸಿದ ಐತಿಹಾಸಿಕ ಕಾವಲು ಗೋಪುರವನ್ನು ಕೂಡ ನೋಡ್ಬೋದು. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಎಷ್ಟೋ ಜನ ಮರ ಹತ್ತಿ ಮರಕೋತಿ ಆಟ ಆಡ್ತಾ ಇದ್ದಾರೆ. ಕೆಲವರು ಫ್ಯಾಮಿಲೀಸ್ ಜೊತೆ ಬರ್ತಾರೆ, ಇನ್ನು ಕೆಲವರು ಫ್ರೆಂಡ್ಸ್ ಜೊತೆ ಬರ್ತಾರೆ. ನಾವೇನಿದು ಮೊದಲನೇ ಸಲ ಅಲ್ಲ, ಬರ್ತಾನೆ ಇರ್ತೀವಿ ಲಾಲ್ಬಾಗ್ಗೆ. ಇಲ್ಲಿಗೆ ಬರೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಒಳ್ಳೆ ಗಾಳಿ, ವಾತಾವರಣ, ಗಿಡ ಮರಗಳನ್ನ ನೋಡ್ತಾ ಇದ್ದರೆ ಮನಸ್ಸಲ್ಲಿರೋವಂಥ ದುಃಖಗಳೆಲ್ಲ ಕಣ್ಮರೆ ಆಗೋಗುತ್ತೆ. ಇಲ್ಲಿ ಜಾರು ಬಂಡೆ ಇದೆ. ನಾನು ನನ್ನ ಮಗ ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಆದರೆ ಈ ಬಂಡೆ ಹತ್ರ ಬಂದಾಗ ಸ್ವಲ್ಪ ಹುಷಾರಾಗಿರಿ, ಇಲ್ಲಿ ಜಾರುತ್ತೆ. ಎಷ್ಟೋ ಜನ ಜಾರಿ ಬಿದ್ದಿದ್ದಾರೆ ಕೂಡ. ಇದಾಗಿತ್ತು ಈ ದಿನದ ಲಾಲ್ಬಾಗ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.